ಹಾಯ್. ನೋಡಿದ್ರಲ್ಲ ಇದು ಆ, ಬಾಯಿ ಬಸಳೆ ಸಿತ್ತು ಅಂತ ಹೇಳ್ತೀವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಲಬಾರ್ ಸ್ಪಿನಾಚ್. ಸಾಮಾನ್ಯ ಹಳ್ಳಿನಲ್ಲಿರೋರು ಮತ್ತೆ ಈ ಮಲ್ನಾಡ್ ಬದಿ ಇರೋರಿಗೆಲ್ಲ ಇದು ತುಂಬಾನೇ ಚಿರಪರಿಚಿತ. ಹಾಗಾಗಿ ತುಂಬಾನೇ ಹೇರಳವಾಗಿ ಬೆಳೆಯುವಂತ ಸೊಪ್ಪು ಇದು ಈ ಬದಿಯೆಲ್ಲ. ಆದ್ರೆ ಸಿಟಿಗಳಲ್ಲಿ ನಾವು ಇದನ್ನ ತರಕಾರಿ ಮಾರ್ಕೆಟ್ಗಳಲ್ಲಿ ಕೊಂಡ್ಕೊಂಡ್ ಬರ್ತೀವಿ. ಒಂದು ಕಟ್ಟಿಗೆ 15 ರಿಂದ 30 ರೂಪಾಯಿವರೆಗೂ ನಮ್ಮ ರೈತರುಗಳು ಮಾರ್ತಾ ಇರ್ತಾರೆ ತರಕಾರಿ ಮಾರ್ಕೆಟ್ ನಲ್ಲಿ. ನಾ ಇವಾಗ ಹಾಗೆ ಸೂಪರ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ ಬಂದೆ. ಆದ್ರೆ ಹೇಗ್ ಬೆಳ್ಸೋದು ಅಂತ ನೋಡೋದಾದ್ರೆ, ನೀವೇನಾದ್ರೂ ಸೊಪ್ಪನ್ನ ಒಂದ್ಸತಿ ಆ ಅಂಗಡಿಯಿಂದ ತಗೊಂಡ್ ಬಂದ್ರೆ ಅದ್ರಲ್ಲಿ ಸ್ವಲ್ಪ ಈ ತರ ಬಲ್ತಿರೋ ಅಂತ ಏನು ಕಡ್ಡಿ ಇರುತ್ತಲ್ಲ, ಇದನ್ನ ನೀವು ಮಣ್ಣಿಗೆ ಹಾಕಿಟ್ರೆ ಇಷ್ಟೇ ಸಾಕು. ಇಷ್ಟ್ರಲ್ಲೇ ಒಂದು ಒಳ್ಳೆ ಗಿಡ ಬರುತ್ತೆ. ಮತ್ತೆ ಇನ್ನೊಂದು ಲಾಜಿಕ್ ಏನು ಅಂತಂದ್ರೆ, ಗಿಡಗಳನ್ನ ಬೆಳಿಬೇಕಾದ್ರೆ ಇದು ಎಷ್ಟು ಮಟ್ಟಿಗೆ ಪ್ರಮಾಣದಲ್ಲಿ ಬೆಳೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ತುಂಬಾನೇ ಬಳ್ಳಿ ತುಂಬಾ ದೊಡ್ಡದಾಗಿ ಬೆಳೆಯೋದ, ಸೇಮ್ ಮನಿ ಪ್ಲಾಂಟ್ ಹೆಂಗೆ ನಾವು ಬೆಳೆಸ್ತೀವಲ್ವಾ ಅಷ್ಟೇ ದೊಡ್ಡಕ್ಕಾಗತ್ತೆ. ನಾವ್ ಎಷ್ಟು ಅದಕ್ಕೆ ಕೆಳಗಡೆ ಬುಡದಲ್ಲಿ ಮಣ್ಣು ಎಷ್ಟು ಕೊಡ್ತೀವಿ, ಎಷ್ಟು ಜಾಗ ಕೊಡ್ತೀವಿ, ಅದ್ರ ಮೇಲೆ ಇದು ಸಹ ಬೆಳೆಯುತ್ತೆ. ನೀವು ದೊಡ್ಡ ಪಾಟ್ ಅಲ್ಲಿ ಒಂದ್ ಸ್ವಲ್ಪ ಮಣ್ಣು, ಕೋಕೋಪಿಟ್ ಅಥವಾ ಏನೋ ಒಂದು ಗೊಬ್ಬರ ಹಾಕಿ ಇದನ್ನ ಹಾಕಿದ್ರೆ ಸಾಕು, ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮನಿ ಪ್ಲಾಂಟ್ ಗಿನ ಈ ಗಿಡ ಬೆಳೆಸೋದ್ರಿಂದ ತುಂಬಾನೇ ಉಪಯೋಗ ಇದೆ. ಬಾಯಿ ಹುಣ್ಣಿಗೆ ಮತ್ತೆ ಇದ್ರಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದಾದ್ರೆ, ಒಂದೊಳ್ಳೆ ಕೂಟ್ ಮಾಡ್ಬೋದು, ದಾಲ್ ಮಾಡ್ಬೋದು, ಅಂಡ್ ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ಸುಮಾರು ವೆರೈಟೀಸ್ ಮಾಡ್ಕೊಳ್ಬೋದು. ಆ ಅದ್ರ ಜೊತೆಗೆ ವಿಚ್ ಈಸ್ ವೆರಿ ಮಚ್ ರಿಚ್ ಇನ್ ಐರನ್, ವಿಟಮಿನ್ ಸಿ ಅಂಡ್ ಎ ಅಂಡ್ ಆಲ್ಸೋ ಕ್ಯಾಲ್ಸಿಯಂ ಕಂಟೆಂಟ್ ಇದರಲ್ಲಿ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಮನಿ ಪ್ಲಾಂಟ್ ಬೆಳೆಸೋದಕ್ಕಿಂತ ಇಟ್ಸ್ ಬೆಟರ್ ಟು ಪ್ಲಾಂಟ್ ದಿಸ್ ಪ್ಲಾಂಟ್. ಯಾರಿಗೆಲ್ಲ ಪಾಟ್ಸ್ ಇಡೋದಕ್ಕೆ ಬಾಲ್ಕನಿಗಳಿರುತ್ತೆ, ಯಾರಿಗೆಲ್ಲ ಸಿಟ್ ಔಟ್ಸ್ ಇರುತ್ತೆ, ಯಾರಿಗೆಲ್ಲ ಅಲ್ಪ ಸ್ವಲ್ಪ ಗಿಡ ಬೆಳ್ಕೊಳ್ಬಹುದು ಅನ್ನೋ ವ್ಯವಸ್ಥೆ ಇರುತ್ತಲ್ಲ, ಅಂತವ್ರೆಲ್ಲ ದಯವಿಟ್ಟು ಈ ಗಿಡನ, ಸಿಟಿಗಳಲ್ಲಿರೋರ್ಗೆ ಸ್ಪೆಷಲ್ ಆಗಿ ಹೇಳ್ತಾ ಇರೋದು ಈ ವಿಡಿಯೋ, ಅಂಥವ್ರೆಲ್ಲ ಮನೆಗಳಲ್ಲಿ ಇದನ್ನ ನೆಟ್ಕೊಳ್ಳಿ. ಇದನ್ನ ಮಾರ್ಕೆಟ್ ಇಂದ ತಗೊಂಡ್ ಬಂದು ತಿನ್ನೋ ಅಷ್ಟು ಇದೇನು ತುಂಬಾನೇ ಅಪರೂಪದ ಗಿಡ ಅಲ್ಲ. ನಾವು ಕೂಡ ಮನೆಗಳಲ್ಲಿ ಬೆಳ್ಕೊಳ್ಬಹುದು, ಆರಾಮಾಗಿ ಬೆಳ್ಕೊಳ್ಬಹುದು. ತುಂಬಾ ಆರೈಕೆನೂ ಬೇಕಾಗೋದಿಲ್ಲ. ಟ್ರೈ ದಿಸ್. ನಮ್ಮನೆಯಲ್ಲಿ ಇದು ತುಂಬಾನೇ ದೊಡ್ಡದಾಗಿ ಬೆಳೆದಿತ್ತು. ನಾನು ಇದನ್ನ ಹುಳು ಆಗಿತ್ತು ಅಂತ ಅನ್ಬಿಟ್ಟು ಪೂರ್ತಿ ಎಲ್ಲ ಕಟ್ ಮಾಡಿ ಬರೀ ಒಂದು ಬುಡ ಮಾತ್ರ ಉಳಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮಳೆಗಾಲ ಶುರುವಾಗೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಕೂಡ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನೇನು ಹೆಚ್ಚಿಗೆ ಏನೋ ಹಾಕೋದಿಲ್ಲ, ಸ್ವಲ್ಪ ಸಗಣಿ ನೀರ್ ಹಾಕ್ತೀನಿ ಅಷ್ಟೇ. ಮಣ್ಣಲ್ಲಿದೆ, ಹಾಗೆ ಅದ್ರ ಪಾಡ್ಗಕ್ ಬೆಳ್ಕೊಳ್ಳುತ್ತೆ. ಸೊ ಎಲ್ರು ಇದನ್ನ ಟ್ರೈ ಮಾಡಿ. ದೊಡ್ಡ ಪತ್ರೆ ಏನ್ ಹಾಕೊಳ್ತೀರಾ, ಪುದೀನ ಇಂಥದ್ದೆಲ್ಲ ಏನ್ ಬೆಳಿತೀರಾ, ಹಾಗೆ ಇದು ಒಂದು ಸೊಪ್ಪನ್ನ ಬೆಳ್ಕೊಳ್ಬಹುದು. ಸೊ ಇದು ಯೂಸ್ಫುಲ್ ವಿಡಿಯೋ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಯಾರೆಲ್ಲ ಸಿಟ್ ಔಟ್ಸ್ ಅಲ್ಲಿ ಪಾಟ್ಸ್ ಇಟ್ಕೊಳ್ತೀರಲ್ಲ ಅವರೆಲ್ಲ ಶೇರ್ ಮಾಡಿ. ಈ ಗಿಡ ನೆಡೋರು ಸ್ವಲ್ಪ ದೊಡ್ಡ ಪ್ರಮಾಣದ ಒಂದು ಪಾಟ್ ಅಲ್ಲಿ ಗಿಡನ ನೆಟ್ಕೊಳ್ಳಿ, ಅಷ್ಟೇ ಸಾಕು. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಫಾಲೋ ಫಾರ್ ಮೋರ್.